ಮಳೆಗಾಲಕ್ಕೆ ಬಾಯಿಗೆ ಸಖತ್ ರುಚಿ ಕೊಡುವಂಥ ಎಗ್ ಪೆಪ್ಪರ್ ಫ್ರೈ ಮಸಾಲ ರೆಸಿಪಿ ನೋಡ್ಕೊಂಬರೋಣ. ಮೊದಲನೇದಾಗಿ ಮೊಟ್ಟೆ ಬೇಯಿಸಿಟ್ಕೊಂಡಿರೋದಕ್ಕೆ ಮಸಾಲ ರುಬ್ಕೊಳ್ಳೋಣ. ಒಂದು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಬೇಕು, 1.5 ಟೀ ಸ್ಪೂನಷ್ಟು ಮೆಣಸು, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಉಪ್ಪು, 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿ ಇದನ್ನು ನುಣ್ಣಗೆ ರುಬ್ಬಿ ಇಟ್ಕೋಬೇಕು. ಇದಾದ ನಂತರ ಒಂದು ಹೆಂಚಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡಿದ ನಂತರ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಫಸ್ಟ್ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಮೊಟ್ಟೆನ ಎರಡೂ ಕಡೆಗೂ ಈ ಮಸಾಲ ಜೊತೆಗೆ ಎಣ್ಣೆ ಜೊತೆಗೆ ಬೇಯಿಸ್ಕೋಬೇಕು. ಮೊಟ್ಟೆ 1-2 ನಿಮಿಷ ಹುರ್ಕೊಂಡು ತೆಕ್ಕೊಂಡ ನಂತರ ಅದೇ ಹೆಂಚ ಮೇಲೆ ಸ್ವಲ್ಪ ಎಣ್ಣೆ ಇರುತ್ತೆ, ಆ ಎಣ್ಣೆನಲ್ಲೇ ಈ ರುಬ್ಕೊಂಡಿರೋಂಥ ಮಸಾಲನೂ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಇದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇದು ಸ್ವಲ್ಪ ಲೈಟಾಗಿ ಗಟ್ಟಿ ಆಗ್ತಾ ಹೋಗುತ್ತೆ. ಇದಾದ ನಂತರ ನಾವು ಮೊದಲೇ ಫ್ರೈ ಮಾಡಿಟ್ಕೊಂಡಿರೋಂಥ ಮೊಟ್ಟೆ ಹಾಕಿ ಈ ಮಸಾಲೆನಲ್ಲಿ ಹೊರಳಿಸ್ಕೊಳ್ಳೋಣ. ಎರಡು ಕಡೆಗೂ ಈ ಮಸಾಲ ಎಲ್ಲ ಅಂಟ್ಕೊಂಡ ನಂತರ ಸ್ಟವ್ ಆಫ್ ಮಾಡ್ಬೋದು. ಲಾಸ್ಟಲ್ಲಿ ಡೆಕೋರೇಷನ್ಗೋಸ್ಕರ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿದ್ರೆ ಆಯಿತು. ಎಗ್ ಪೆಪ್ಪರ್ ಫ್ರೈ ಮಸಾಲ ರೆಡಿ ಆಯಿತು. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೋಡಿ.